ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕಣದಾಳ ಗ್ರಾಮದಲ್ಲಿ ಮಳೆಗಾಗಿ ಸಮಸ್ತ ಕಣದಾಳ ಗ್ರಾಮಸ್ಥರು ಪ್ರಾರ್ಥನೆ ಮಾಡಿದ 2 ಗಂಟೆಯಲ್ಲೇ ಮಳೆ ಪ್ರಾರಂಭವಾಗಿತ್ತು. ಇದು ಶ್ರೀ ಹುಲಿಕಾಂತೇಶ್ವರ ಅಜ್ಜರ ಪವಾಡವೆಂದು ಎಲ್ಲಾ ಗ್ರಾಮಸ್ಥರು ಸಂತೋಷವನ್ನ ವ್ಯಕ್ತಪಡಿಸಿದರು. ರೈತ ದೇಶದ ಬೆನ್ನೆಲುಬು. ರೈತರು ಬೆಳೆದ್ರೆ ನಾವು ಅನ್ನವನ್ನ ಉಣ್ತೇವೆ, ಅದಕ್ಕೆ ಮಳೆ ಬಹಳ ಮುಖ್ಯ ಎಂದು ಶ್ರೀಶೈಲ ಮಾಂಗ ಅವರು ಹೇಳಿದ್ರು. ಸದಾ ಮೇಘರಾಜ ಧರೆಗೆ ಬರಬೇಕು ಎಂದ್ರೆ ನಾವೆಲ್ಲರೂ ಒಟ್ಟಿಗೆ ಪ್ರಾರ್ಥನೆ ಮಾಡೋಣ ಎಂದು ಸಚಿನ್ ಜಂಗಮ ಹೇಳಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಹುಲಿಕಾಂತೇಶ್ವರ ಅಜ್ಜರ ಮೊರೆ ಹೋಗಿರುವುದರಿಂದ ಕಣದಾಳ ಗ್ರಾಮದಲ್ಲಿ ಒಳ್ಳೆಯ ಮಳೆ ಆಗುತ್ತದೆ ಎಂದು ರಾಮನಗೌಡ ಪಾಟೀಲ್ ಹೇಳಿದರು. ದೇವರ ಇಚ್ಛೆಯಂತೆ ಪ್ರತಿ ವರ್ಷ ಯಾವ ರೀತಿ ಮಳೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ವೋ ಆ ರೀತಿ ಈ ವರ್ಷವೂ ಕೂಡ ಮಳೆಗಾಗಿ ಶ್ರೀ ಹುಲಿಕಾಂತೇಶ್ವರ ಅಜ್ಜರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ಎಂದು ರವಿ ಹಿಡ್ಕಲ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹೇಳಿದರು. ಈ ಸಂದರ್ಭದಲ್ಲಿ ಸಮಸ್ತ ಕಣದಾಳ ಗ್ರಾಮದ ಮಕ್ಕಳು ಮತ್ತು ಮಹಿಳೆಯರು ಆರತಿ ಕುಂಭ ಮೇಳದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ಈ ಸಂದರ್ಭದಲ್ಲಿ ರಾಮಕೃಷ್ಣ ದಳವಾಯಿ, ಶಂಕರ್ ಬಡಿಗೇರ, ಆನಂದ್ ವಡ್ಡರ್, ರವಿ ಹಿಡಿಕಲ್, ರಾಮನಗೌಡ ಪಾಟೀಲ್, ಸಂತೋಷ್ ಬಡಿಶೆಟ್ಟಿ, ವೀರಪ್ಪ ಹೊಸಟ್ಟಿ, ಚೇತನ್ ಅಕ್ಕೇನವರು ಹಾಗೂ ಸಮಸ್ತ ಕಣದಾಳ ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಕುಮಾರ್ ವಡ್ಡರ್, ಪ್ರಶಾಪವರ್ತಿ, ರಾಯಬಾಗ. ದೇವರಾದ ಹುಲಿಕಾಂತೇಶ್ವರನನ್ನು ನನ್ನ ಮನದಲ್ಲಿ ನೆನೆಯುತ್ತಾ ಇವತ್ತಿನ ದಿನ ವಾಡಿಕೆಯಂತೆ ಬರಗಾಲ ಬಿದ್ದಿದ್ದರಿಂದ ಮಳೆಗಾಗಿ ನಮ್ಮ ಊರಿನ ಎಲ್ಲಾ ಸಮಸ್ತ ನಾಗರಿಕರು, ಗುರು ಹಿರಿಯರು ಎಲ್ಲರೂ ಸೇರಿಕೊಂಡು ಊರಿನ ಪ್ರಮುಖ ದೇವಸ್ಥಾನಗಳಿಗೆ ನೀರನ್ನು ಹಾಕೋದ್ರ ಮೂಲಕ ಆರ್ತಿ ಕುಂಭದೊಂದಿಗೆ ನೀರನ್ನು ಹಾಕೋದ್ರ ಮೂಲಕ ಮಳೆಯಾಗುತ್ತದೆ ಎಂಬ ನಮ್ಮ ಹುಲಿಕಾಂತೇಶ್ವರರ ನಂಬಿಕೆಯಿಂದ ನಾವೆಲ್ಲರೂ ಸೇರಿ ಕೂಡಿ ಬಂದಿದ್ದು. ರೈತ ದೇಶದ ಬೆನ್ನೆಲುಬು. ರೈತ ಬೆಳೆದರೆ ಮಾತ್ರ ನಾವು ಅನ್ನವನ್ನು ಉಣ್ಣುತ್ತೇವೆ. ಅದಕ್ಕಾಗಿ ಏನಪ್ಪಾ ಅಂದ್ರ ಮಳೆ ಬಹಳಷ್ಟು ಮುಖ್ಯ. ಮಳೆ ಇದ್ದರೆ ಮಾತ್ರ ಬೆಳೆ ಬರ್ತದೆ ಎಂಬುದು ಎಲ್ಲರಿಗೂ ಗೊತ್ತು. ಅದಕ್ಕಾಗಿ ನಾವೆಲ್ಲರೂ ಕೂಡಿಕೊಂಡು ದೇವರಲ್ಲಿ ಮೊರೆಯನ್ನು ಇಟ್ಟು, ದೇವರೇ ನಮಗೆ ಕಾಲಕ್ಕೆ ತಕ್ಕಂತೆ ಸರಿಯಾದ ಸಮಯಕ್ಕೆ ಏನಪ್ಪಾ ಅಂದ್ರ ಮಳೆಯನ್ನು ಕರುಣಿಸು. ಯಾಕಂದ್ರ ಬೆಳೆಗಳು ಒಣಗ್ತಾ ಇದ್ದಾವೆ. ಅದಕ್ಕಾಗಿ ಈ ಬೆಳೆಗಳನ್ನು ಒಣಗ್ತಾ ಇರುವಾಗ ನಮಗೆ ಈ ಮಳೆಯನ್ನು ಕರುಣಿಸಿ ಉತ್ತಮವಾದ ಫಲವು ನಮ್ಮೆಲ್ಲರಿಗೂ ರೈತರಿಗೆ ದೊರೆಯಲಿ ಅಂತ ಹೇಳಿ ನಾವೆಲ್ಲರೂ ಕೂಡಿಕೊಂಡು ದೇವರಲ್ಲಿ ಮೊರೆಯನ್ನು ಇಟ್ಟಿದ್ದೇವೆ. ಈ ಮೊರೆಯನ್ನು ಆಲಿಸಿ ದೇವರು ನಮಗೆ ಉತ್ತಮವಾದ ಮಳೆಯನ್ನು ಕರುಣಿಸಲಿ ಎಂದು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಶ್ರೀ ಹುಲಿಕಾಂತೇಶ್ವರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ನಮ್ಮೂರಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಕಾರಣ ಏನೆಂದರೆ ಮಳೆ ಬಾರದಗೋಸ್ಕರ ನಾವು ಶ್ರೀ ಹುಲಿಕಾಂತೇಶ್ವರ ಮ್ಯಾಗ ನಂಬಿಕೆ ಇಷ್ಟು ಕೌಲು ಹಚ್ಚಿದ ಬಳಕ ಇಲ್ಲ ಎಲ್ಲ ಗ್ರಾಮ ದೇವರುಗಳನ್ನ ಎಲ್ಲ ಪೂಜೆ ಮಾಡ್ರಿ, ಎಲ್ಲರಿಗೂ ಹೊಳೆಯಿಂದ ನೀರು ತಂದು ಪ್ರತಿ ವರ್ಷದಂತೆ ಕುಂಭ ಮೇಳ ಮಾಡ್ರಿ, ಅಲ್ಲಿಂದ ನೀರು ತಂದು ಹಾಕ್ರಿ ಅಂತ ಹೇಳಿದ್ರು. ನಾವು ಈ ಇಚ್ಛಾಪೂರ್ವಕವಾಗಿ ಅಲ್ಲಿ ಕೌಲು ಹಚ್ಚಿದ ಬಳಕ ನಿನ್ನೆಯೂ ಮಳೆಯ ಸಾಯಂಕಾಲ ಆಗೈತಿ. ಆಮೇಲೆ ಇವತ್ತೆಲ್ಲ ಎಲ್ಲ ದೇವರದ ಎಲ್ಲ ಕಾರ್ಯಕ್ರಮ ಎಲ್ಲ ಮಾಡಿ ಮುಗಿಸಿದ್ವಿ. ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾಗ್ಲಿ, ಉಪಾಧ್ಯಕ್ಷರಾಗ್ಲಿ, ಊರಿನ ಗ್ರಾಮದ ಹಿರಿಯರಾಗ್ಲಿ, ತಾಯಿಯಂದರ ಕುಂಭ ಮೇಳದೊಂದಿಗೆ ಎಲ್ಲರೂ ಬಂದಿದ್ದಾರೆ. ಅನ್ನಪ್ರಸಾದ ವ್ಯವಸ್ಥೆನೂ ಮಾಡೈತಿ. ಈ ಮಳೆ ಆಗ್ತತಿ ಅಂತೇಳಿ ದೇವರ ಇದ್ರ ಮ್ಯಾಗ ನಾವು ಇದನ್ನೆಲ್ಲ ಕಾರ್ಯಕ್ರಮ ಎಲ್ಲ ಹಮ್ಮಿಕೊಂಡಿದ್ದೀವಿ. ಇದ್ರ ಮ್ಯಾಗ ನೋಡೋಣ ದೇವ್ರ ಇಚ್ಛೆ ಏನಾಗ್ತದೆ. ಆ ದೇವರ ಆಜ್ಞೆಯಂತೆ ಇವತ್ತಿನ ದಿವಸ ಕುಂಭ ಮತ್ತು ಆರತಿ ಕಾರ್ಯಕ್ರಮವನ್ನ ಏರ್ಪಡಿಸಿಕೊಂಡಿದ್ದು ಊರಿನ ಸಮಸ್ತ ಎಲ್ಲ ಗ್ರಾಮಸ್ಥರು ಹಾಗೂ ಎಲ್ಲ ತಾಯಂದಿರು ಕೂಡಿಕೊಂಡು ಇವತ್ತಿನ ದಿವಸ ಸುತ್ತೂರ ಎಲ್ಲಾ ದೇವರಿಗೆ ನೀರನ್ನ ಹಾಕಿ ಹಾಗೂ ಆರತಿಯನ್ನ ಬೆಳಗಿ ಗುರುವಿಗೆ ಎಲ್ಲಾ ಗುರುಗಳಲ್ಲಿ ಹಾಗೂ ಎಲ್ಲ ದೇವಾನು ದೇವತೆಗಳಲ್ಲಿ ಒಂದು ಮೊರೆಯನ್ನ ಇಡ್ತಾ ಇದ್ದಾರ. ಸದಾ ರೈತರ ಬಾಳು ಬೆಳಗಬೇಕಂದ್ರೆ ಆ ಮೇಘರಾಜ ನೆಲಕ್ಕೆ ಇಳಿದು ಬರಬೇಕು. ಹಿಂಗಾಗಿ ಆ ಮೇಘರಾಜನ ಒಂದು ಆಹ್ವಾನಕ್ಕಾಗಿ ಹಾಗೂ ಮೇಘರಾಜ ತಳಗೆ ಇಳಿದು ಬರಲಿ ಅಂತ ಎಲ್ಲರೂ ಆ ದೇವರಲ್ಲಿ ಒಂದು ಪ್ರಾರ್ಥನೆಯನ್ನ ಇಟ್ಟು ಎಲ್ಲರೂ ಆ ದೇವರಿಗೆ ನೀರನ್ನ ಹಾಕಿ ಭಕ್ತಿಯಿಂದ ತಮ್ಮ ಸೇವೆಯನ್ನ ಸಲ್ಲಿಸಿ ಹಾಗೂ ಈ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತೇಳಿ ಆ ಗುರುವಿನ ಆಜ್ಞೆ ಆಗಿತ್ತು. ಸದ್ಗುರು ಹುಲಿಕಾಂತೇಶ್ವರನ ಆಜ್ಞೆಯಂತೆ ಇವತ್ತಿನ ದಿವಸ ಕಾರ್ಯಕ್ರಮವನ್ನ ಸಮಸ್ತ ಊರಿನ ಎಲ್ಲ ಗುರು ಹಿರಿಯರು ಹಮ್ಮಿಕೊಂಡಿದ್ದು. ಇದು ದೇವರ ಏನಪ್ಪಾ ಅಂದ್ರ ಮೇಘರಾಜನಿಗೆ ಒಂದು ಆಹ್ವಾನವನ್ನ ಮಾಡ್ತಾ ಇದ್ದಾರೆ. ಆ ಮೇಘರಾಜ ಇದಕ್ಕೆ ಒಂದು ಭಕ್ತಿಗೆ ಒಲಿದು ಈ ಒಂದು ಕಣದಾಳ ಊರಿಗೆ ಮಳೆಯನ್ನ ಕೊಡಲಿ ಹಾಗೂ ಸಮಸ್ತ ಎಲ್ಲ ಜಗತ್ತಿಗೆ ಒಂದು ಮಳೆಯನ್ನ ಕೊಡಲಿ ಅಂತೇಳಿ ಎಲ್ಲರೂ ಆ ದೇವರನ್ನ ತಂದು ಆ ಅನ್ನ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿ ಇವತ್ತಿನ ದಿವಸ ದೇವರಿಗೆ ನಾವು ಭಕ್ತಿಯಿಂದ ಬೇಡಿಕೊಳ್ತಾ ಇದ್ದೀವಿ. ದೇವರು ಏನಪ್ಪಾ ಅಂದ್ರ ನಮಗ ಮಳೆಯನ್ನ ಕೊಡಲಿ ಅಂತ ಹೇಳ್ತಾ ಆ ಸದ್ಗುರು ಹುಲಿಕಾಂತೇಶ್ವರನಲ್ಲಿ ಬೇಡಿಕೊಳ್ಳುತ್ತಾ ಹುಲಿಕಾಂತೇಶ್ವರ ಮಹಾರಾಜ್ ಕಿ, ಹುಲಿಕಾಂತೇಶ್ವರ ಮಹಾರಾಜ್ ಕಿ.